ನೀಟ್ ಎಕ್ಸಾಮ್ಗೆ ತಿರ್ಗಾ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕಾ ಅನ್ನೋದೇ ಸಾಕಷ್ಟು ಜನಕ್ಕೆ ಕ್ವಶನ್ ಮಾರ್ಕ್ ಆಗಿ ನಿಂತಿದೆ ಪ್ರಶ್ನೆ. ಯಾಕೆಂದರೆ ಸಿನಾರಿಯೋ ನೀವು ಆ ರೀತಿ ನೋಡ್ತಾ ಇರೋ ಎಲ್ಲ ಕಡೆ, ಮತ್ತು ಎಕ್ಸ್ಪೆಷಲಿ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ರೆ ಒಂದು ರೀಲ್ ನೀವೇನಾದರೂ ನೀಟ್ ಬಗ್ಗೆ ಸ್ಕ್ಯಾಮ್ ಬಗ್ಗೆ ವೀಡಿಯೋ ನೋಡಿದ್ರೆ 10 ರೀಲ್ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಆವಾಗ ಒಂದು ವಿಷಯಗಳನ್ನೆಲ್ಲ ನೋಡಿ ಇನ್ನೂ ನಿಮಗೆ ಜಾಸ್ತಿ ಅನಿಸುತ್ತೆ, ಏನಾದರೂ ನೀಟ್ ಎಕ್ಸಾಮ್ ಮಾಡಲ್ಲ ಅನ್ನೋದೇ ನಿಮಗೆ ಸಾಕಷ್ಟು ಡೌಟ್ಸ್ ಇದೆ. ಇದ್ರ ಬಗ್ಗೆ ಏನು ಪಾಸಿಬಿಲಿಟಿ ಇದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋಗೋಗಿಂತ ಮುಂಚೆ ಒಂದು ವಿಷಯ, ಎಡಿಸ್ ಮಾಡಿ ಅಂತ ಯಾವುದೋ ಒಂದು ಬ್ರೌಸರಲ್ಲಿ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀಟ್ ಆಪ್ಷನ್ಗೆ ಯಾವ ರೀತಿ ಒಂದು ಟ್ರಿಕ್ಸ್ ಮತ್ತು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು, ನೀವು ಒಳ್ಳೆ ಕಾಲೇಜ್ನ ಪಡ್ಕೊಳ್ಳೋಕ್ಕೆ, ಒಳ್ಳೆ ಸೀಟ್ನ ಪಡ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಕಂಪ್ಲೀಟ್ ಒಂದು ಕೋರ್ಸ್ ಇದೆ. ಎನ್ರೋಲ್ ಆಗಿ ಇವತ್ತೇ ಲಾಸ್ಟ್, ಇದು ನಿಮಗೆ ನಾಳೆಯಿಂದ ಪ್ರೈಸ್ ಇದೆ ಜಂಪ್ ಆಗುತ್ತೆ, ಆಫರ್ ಪ್ರೈಸ್ ಮುಗೀತಿದೆ. ಅದಕ್ಕೋಸ್ಕರ ಬೇಗ ಎನ್ರೋಲ್ ಆಗಿ, ಆಗಲೇ ಸಾಕಷ್ಟು ಜನ ಎನ್ರೋಲ್ ಆಗಿರ್ತಾರೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ, ಇದೆಲ್ಲ ಸೈಡ್ಗೆ ಇಡೋಣ. ಇಲ್ಲಿ ಏನಂದರೆ ನಿಮಗೆ ಸಾಕಷ್ಟು ಕಾಮನ್ ಆಗಿ ಒಂದು ಕನ್ಫ್ಯೂಷನ್ ಆಗ್ತಾ ಇರೋದೇನೆಂದರೆ, ಇಲ್ಲಿ ನೀಟ್ ಎಕ್ಸಾಮ್ ನಡೆಯುತ್ತಾ, ಇವಾಗ ನಾವು ತಿರ್ಗಾ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕಾ ಅನ್ನೋದೇ ಮುಖ್ಯವಾಗಿ ಮೇಜರ್ ನಿಮಗೆ ತಲೆಯಲ್ಲಿ ಓಡ್ತಾ ಇರೋದು. ಯಾಕೆಂದರೆ ಇವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ತಿರ್ಗಾ ಸ್ಕೋರ್ ಇವಾಗ ತೆಗ್ದಿರೋದಕ್ಕಿಂತ ಕಮ್ಮಿ ಬಂದುಬಿಡುತ್ತೆ ಅನ್ನೋದೇ ಒಂದು ಭಯ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಆಗಲೇ ಓದೋಕ್ಕೂ ಕೂಡ ಕೆಲವರು ಸ್ಟಾರ್ಟ್ ಮಾಡಿಬಿಟ್ಟಿರ್ಬೋದು. ಆದರೆ ನಿಮಗೆ ಕಾಮನ್ಗೆ ಒಂದು ಕನ್ಫ್ಯೂಷನ್ ಇದೆಯಲ್ಲ, ಎಕ್ಸಾಮ್ ನಡೆಯಲ್ವಾ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ, ಆ್ಯಸ್ ಆಫ್ ನೌ ಪರ್ ಅಪ್ಡೇಟ್ ಇರೋ ಪ್ರಕಾರ ಏನಾಗಿದೆ ಅಂದರೆ, ಇಲ್ಲಿ ನೀಟ್ ಎಕ್ಸಾಮ್ ನಡೆಯೋ ಚಾನ್ಸಸ್ ಬಂದ್ಬಿಟ್ಟು 0.011% ಲೆಸ್ ಚಾನ್ಸಸ್ ಇದೆ. ಇನ್ ಕೇಸ್ ನಡೆದ್ರೂ ಕೂಡ ನಿಮಗೆ ಎಕ್ಸಾಮ್ ನಡೆಸೋಕ್ಕಿಂತ ಮುಂಚೆ ಒಂದು 30 days ಟೈಮ್ನ ಕೊಡ್ತಾರೆ. ಆದರೆ ಎಕ್ಸಾಮ್ ನಡೆಸೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಇಲ್ಲಿ ಇವಾಗ ಬಂದಿರೋ ಇನ್ಫಾರ್ಮೇಷನ್ಗಳ ಪ್ರಕಾರ, ಇಲ್ಲಿ ಯಾರಿಗೆ ಗ್ರೇಸ್ ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರಲ್ಲ ಅಂಥ ಸ್ಟೂಡೆಂಟ್ಸ್ಗೆ ರಿಸಲ್ಟ್ನ ತಿರ್ಗಾ ಅನೌನ್ಸ್ ಮಾಡ್ಬೋದು ಅವ್ರಿಗೆ ಮಾತ್ರ. ಜೊತೆಗೆ ಏನಾದರೂ ಅವ್ರಿಗೆ ಮಾತ್ರ ಒಂದು ನೀಟ್ ಎಕ್ಸಾಮ್ ಮಾಡೋ ಚಾನ್ಸಸ್ ಇರುತ್ತೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋರಿಗೆ. 2 ಪಾಸಿಬಿಲಿಟಿ ಮಾತ್ರ ಇವಾಗ ಕಣ್ಮುಂದೆ ಇರೋದು. ಆಲ್ ಓವರ್ ಇಂಡಿಯಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವ್ರು ತಿರ್ಗಾ ನೀಟ್ ಎಕ್ಸಾಮ್ ಮಾಡೋಕ್ಕೆ ಹೋಯ್ತು ಅಂದರೆ, ಇಲ್ಲಿ ಗೌರ್ಮೆಂಟ್ ಎಕ್ಸಾಮ್ಗಳು ಕೆಲವು ಶೆಡ್ಯೂಲ್ ಆಗಿರುತ್ತೆ, ಅದ್ರ ಜೊತೆ ಇದನ್ನ ಮಾಡೋಕ್ಕಾಗಲ್ಲ, ಇದಕ್ಕೆ ಎಲ್ಲ ಕೂಡ ಕ್ಲ್ಯಾಶ್ ಆಗುತ್ತೆ. ಅದರಿಂದ ಆ ಥರ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ನಿಮಗೆ ನೀಟ್ ಎಕ್ಸಾಮ್ ಆಗೋ ಚಾನ್ಸಸ್ಸು ನೀವು ಯಾರೂ ಕೂಡ ಅಂಥ ಭಯಪಡೋ ಅಗತ್ಯ ಇಲ್ಲ. ಇಲ್ಲಿ ಜೊತೆಗೆ ನಿಮಗೆ ನೀಟ್ ಎಕ್ಸಾಮ್ ನಡೆಯಲ್ವಾ, ಮತ್ತು ರಿಸಲ್ಟ್ ಸ್ಕ್ಯಾಮ್ ಬಗ್ಗೆ ಒಂದು ಕೋರ್ಟವರು ತೀರ್ಪು ಯಾವಾಗ ಬರ್ಬೋದು ಅಂದರೆ, ಇಲ್ಲಿ ಸಾಕಷ್ಟು ಇಯರಿಂಗ್ ಮುಂದಕ್ಕೆ ಹೋಗ್ಬೋದು. ಒಂದು 2 ಇಯರಿಂಗಲ್ಲಿ ಕೇಸು ಕ್ಲೋಸ್ ಆಗ್ಬೋದು, ಅಥವಾ ಜಾಸ್ತಿ ಒಂದು 4 ಇಯರಿಂಗ್ ಹೋಗ್ಬೋದು. ಕಂಪ್ಲೀಟ್ ನಿಮಗೆ ಐಡಿಯಾ ಯಾವಾಗ ಗೊತ್ತಾಗುತ್ತೆ ಅಂದರೆ, ಈ ಕ್ಲಾರಿಟಿ ಬರೋದು ಈ ಮಂತ್ ಎಂಡಷ್ಟಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಗೊತ್ತಾಗುತ್ತೆ. ಜಾಸ್ತಿ ಬೇಗ ಅಂದರೆ ಒಂದು 15ನೇ ತಾರೀಕು ಒಳಗಡೆ ಗೊತ್ತಾಗ್ಬೋದು, ಸರಿನಾ? ಮತ್ತು ನಿಮ್ಗೆ ಏನಾದರೂ ಒಂದು ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. 1 ಡೇ ಮೆಂಬರ್ಶಿಪ್ ಕೂಡ ಅವೈಲೇಬಲ್ ಇರುತ್ತೆ, ತುಂಬಾ ಲೋ ಕಾಸ್ಟ್ಗೆ. ಯಾರು ಇಂಟ್ರೆಸ್ಟ್ ಇರುತ್ತೆ ಅವ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.